ಇವಾಗ ಏನ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನ್ ಬೆಳವಣಿಗೆ ನಡೀತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲಾ ಮಾತುಗಳು ನಮ್ಮ ಉಲಮಗಳ ಮುಖಾಂತರ ಎಲ್ಲ ನಮ್ಮ ಜನತಾಗ ಮುಂದೆ ಬಂದಿದೆ. ಇದು ನಮ್ಮ ದಾವಣಗೆರೆ ಉಪಚುನಾವಣೆ ಆಗ್ಲಿ ಮತ್ತೆ ಬಾಗಲಕೋಟೆ ಉಪಚುನಾವಣೆ ಆಗ್ಲಿ, ಅದರಲ್ಲಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಬಾಗಲಕೋಟೆಗೆ ಹಾಕಿದ್ರು. ಅಲ್ಲಿ ಅವರು 10 ದಿವಸ 8 ದಿವಸ ಏನ್ ಕೆಲಸ ಮಾಡಿದ್ದಾರೆ, ಪಾರ್ಟಿ ಏನ್ ವರ್ಕ್ ಅವ್ರಿಗೆ ಕೊಟ್ಟಿದೆ ಅದು ಮಾಡಿದ್ದಾರೆ ಅವರು. ಒಂದು ದಾವಣಗೆರೆ ಸೌದ್ಗೆ ಅವ್ರು ಹೋಗ್ಲಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮುಸ್ಲಿಂ ಮುಖಂಡರು ಮತ್ತೆ ಉಲಮಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಮುಖಂಡರಿಗೆ ಹೈಕಮಾಂಡ್ ಎಲ್ಲ ಒಂದು ಕೇಳಿದ್ದಾರೆ, ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ನೀಡಿ ಅಂತ. ಯಾಕಂದ್ರೆ ಅಲ್ಲಿ 80,000 ನಮ್ಮ ವೋಟರ್ಸ್ ಇದ್ದಾರೆ, ಮುಸ್ಲಿಂ ವೋಟರ್ಸ್. 30 ವರ್ಷ ಇಂದ ಮುಂಚೆ ಜಾಸ್ತಿ ವರ್ಷಗಳಿಂದ ಹಿಂದಿನ ದಿನಗಳಿಂದ ಇವರು ಕಾಂಗ್ರೆಸ್ಗೆ ಸಮರ್ಥನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ವೋಟ್ ಕರೆಕ್ಟ್ ಆಗಿ ಆಗ್ತಾ ಇದ್ದಾರೆ. ಈ ವರ್ಷ ಈ ಸಲ ನಮ್ಮ ಶಿವಶಂಕರಪ್ಪಾಜಿ ಇದು ಧ್ಯಾಂತ ಇದ್ಮೇಲೆ ಇವರು ಕೇಳಿದ್ರು ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ನ ಕೊಡಿ ಅಂತ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಂಡಿಲ್ಲ. ಅಲ್ಲಿಂದ ವೋಟರ್ಸ್ ಏನಿದ್ದಾರೆ ಅವ್ರು ಸ್ವಲ್ಪ ನಾರಾಜಿದ್ದಾರೆ, ಅವ್ರಿಗೆ ಗೊಂದಲಿದೆ. ಅದರಿಂದ ಅವರು ಸ್ವಲ್ಪ ಬೇರೆ ಮಾತುಗಳನ್ನ ಹೇಳ್ತಾ ಇದ್ರು, ನಾವು ಕಾಂಗ್ರೆಸ್ಗೆ ಈ ಸಲ ವೋಟ್ ಹಾಕಲ್ಲ, ಇದ್ ಮಾಡಲ್ಲ ಅದ್ ಮಾಡಲ್ಲ ಅಂತ. ಈ ಸಂದರ್ಭದಲ್ಲಿ ನಮ್ಮ ಅನೇಕ ಮುಸ್ಲಿಂ ಮುಖಂಡರು ಅಲ್ಲಿ ಹೋಗಿ ಕ್ಯಾಂಪೇನ್ ಕೂಡ ಮಾಡಿದ್ದಾರೆ. ಬಿಜೆಪಿ ಜಮೀರ್ ಅಹಮದ್ ಕೂಡ ಹೋಗಿದ್ದಾರೆ, ಮತ್ತೆ ಬೇರೆ ಸಲೀಂ ಅಹಮದ್ ಇರ್ಲಿ, ಬೇರೆ ಇರ್ಲಿ, ಅವರೆಲ್ಲ ಹೋಗಿದ್ದಾರೆ. ಅವ್ರ ಪಾರ್ಟಿ ಏನ್ ಕೆಲಸ ಕೊಟ್ಟಿದೆ ಅವರೆಲ್ಲ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಿಗೆ ಇವಾಗ ಕೆಲಸ ಇರೋದು ಅಲ್ಲಿ ಏನು ವೋಟರ್ಸ್ ಯಾವ ತರ ಕಾಂಗ್ರೆಸ್ಗೆ ಪಕ್ಷಕ್ಕೆ ವೋಟ್ ಹಾಕೋದು ಏನ್ ಮಾಡೋದು ಅದನ್ನ ಬಿಟ್ಬಿಟ್ಟು ಏನ್ ಮುಸ್ಲಿಂ ಮುಖಂಡರ ಇದೆ ಅವ್ರ ಮೇಲೆನೆ ಮತ್ತೆ ಆಕ್ಷನ್ ತಗೊಂತಾ ಇದ್ರೆ ಅದರಿಂದ ನಮ್ಮ ರಾಜ್ಯದ ಮುಸ್ಲಿಂ ಜನಾಂಗ ಸಮಾಜ ಇದೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಅದೇ ಒಂದು ಮೆಸೇಜ್ ಅವರು ನಮ್ಮ ಕಾಂಗ್ರೆಸ್ ಇದು ರಾಜ್ಯದ ಸರ್ಕಾರಕ್ಕೆ ನಾವೊಂದು ತಡೆಯೋದು, ಅವ್ರಿಗೆ ತಿಳಿಸಿಕೊಡೋದು ಏನಂದ್ರೆ, ಇವತ್ತು ಈ ತರ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೂ ಕಷ್ಟ ಆಗುತ್ತೆ. ಅವ್ರು ಒಂದು ಸೀಟ್ ಕೇಳಿದ್ದಾರೆ, ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ಲಿ ಅಂತ ಒಂದು ಸೀಟ್ ಕೇಳಿರೋದು. 80,000 ಮುಸ್ಲಿಂ ವೋಟ್ಸ್ ಇದೆ, ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಬಂದ್ರೆ ಮತ್ತೆ ಬರೋ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಓಟು ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ಕೇಳಿದ್ದಾರೆ. ಆದ್ರೆ ಉಲ್ಟಾ ಅವರು ಕಾಂಗ್ರೆಸ್ಗೆ ಒಂದೇ ಫ್ಯಾಮಿಲಿ ಇದೆ, ನಾವು ಆ ಫ್ಯಾಮಿಲಿ ವಿರುದ್ಧ ಏನಿಲ್ಲ, ನಮ್ಗೆ ಯಾವ್ದೋ ಫ್ಯಾಮಿಲಿ ವಿರುದ್ಧ ಏನಿಲ್ಲ. ಒಂದ್ ಮಾತು ಹೇಳಿದ್ರೆ ಒಂದ್ ಫ್ಯಾಮಿಲಿಗೆ ನಮ್ಮ ಮುಸ್ಲಿಂ ಸಮಾಜನೇ ಬಿಟ್ಬಿಟ್ರೆ ಹೆಂಗೆ? ಇದೊಂದು ನಮ್ಗೆ ದುಃಖ ಇತ್ತು. ಅದರಿಂದ ಇವತ್ತೊಂದು ಪ್ರಜೆ ಮಾಡಿದ್ದೀವಿ, ಜನ ಎಲ್ಲ ಇಲ್ಲಿ ಸೇರಿದ್ದಾರೆ. ಅದೇ ಒಂದು ಮೆಸೇಜ್ ನಾವು ಗವರ್ಮೆಂಟ್ಗೆ, ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ಇದೇ ರೀತಿ ಇದ್ರೆ ನೀವು ನೀವು ಪಾರ್ಟಿಯಿಂದ ಅವ್ರಿಗೆ ವಜಾ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಏನ್ ನೀವು ವಜಾ ಮಾಡಿದ್ರೆ, ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ಮತ್ತೆ ನಾವು ಏನ್ ಕಂಟಿನ್ಯೂ ಮಾಡೋದು ಏನ್ ಮಾಡ್ಬೇಕು ಅದು ನಾವು ಮುಖಂಡರು ಮತ್ತೆ ಉಲಮಾಗಳು ಏನ್ ತೀರ್ಮಾನ ತಗೊಂಡು ಮಾಡ್ಬೇಕು ಅದು ಮಾಡ್ತೀವಿ. ಇಲ್ಲ, ನಜೀರ್ ಅಹಮದ್ ಒಬ್ರೆ ಅಂತಿಲ್ಲ, ಅಬ್ದುಲ್ ಜಬ್ಬಾರ್ ಅವರು ಅಷ್ಟೇ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರು ಅಷ್ಟೇ. ಇವರೆಲ್ಲರೂ ಪಾರ್ಟಿಗೆ ದುಡ್ದಿರೋರು, ಪಾರ್ಟಿಗೆ ಇವ್ರಿಂದ ಜಾಸ್ತಿ ಬೆನಿಫಿಟ್ ಇದೆ. ಇಂಥ ಮುಖಂಡರಿಗೆ ನೀವು ಪಾರ್ಟಿಯಿಂದ ವಜಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೀವೇ ಆಲೋಚನೆ ಮಾಡಬೇಕು, ಮತ್ತೆ ಪಾರ್ಟಿಯವರು ಆಲೋಚನೆ ಮಾಡ್ಬೇಕು ಏನಾಗುತ್ತೆ ಅಂತ. ನಾವು ಒಗ್ಗಟ್ಟಿರೋದಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ರು. ಇದಕ್ಕೆಲ್ಲ ಕಾರಣ ಆಗಿದ್ದೆ ನಿಮ್ಮ ಶಿವಾಜಿನಗರ MLA ಮತ್ತೆ ಸಲೀಂ ಅಹಮದ್. ಇಲ್ಲ, ನೀವ್ ಹೇಳ್ತಾ ಇದ್ರಿ ಸಲೀಂ ಅಹಮದ್ ಮತ್ತೆ ಯಾರೋ ರಿಜ್ವಾನ್ ಅರ್ಷಾದ್ ಅವರು ಅವ್ರಿಗೆ ದೂರನ ಕೊಟ್ಟಿದಾರ ಅಂತ ನೀವ್ ಹೇಳ್ತಾ ಇದ್ದೀರಿ. ನೋಡಿ, ಇವರೆಲ್ಲಾ ಜೊತೆಯಲ್ಲಿ ಇರೋದು, ಇವ್ರ ಏನು ಗೊಂದಲೇ ಇಲ್ಲ ಇವ್ರ ಮಧ್ಯದಲ್ಲಿ. ಆವಾಗ ಹೈಕಮಾಂಡ್ ಏನ್ ಕೇಳಿದ್ವಿ ಅವ್ರಿಗೆ ಏನೋ ಆ ಪ್ರಶ್ನೆಗೆ ಏನ್ ಉತ್ತರ ಕೊಟ್ಟಿದ್ದಾರೆ, ನಾವು ಅದರ ನಮ್ಮ ಮುಂದೆ ಏನ್ ಬರಲಿಲ್ಲ ಅದು. ಆದ್ರೆ ಎಲ್ಲರನ್ನ ಒಗ್ಗಟ್ಟಾಗಿ ಇಬ್ರು ಮೂವರು ಎಲ್ಲ ಬೇರೆ ಮಾತಾಡಿದ್ರೆ ಅದನ್ನ ನಮ್ಮ ಜನ ಎಲ್ಲ ಓಟ್ ಕೊಡೋದು. ಏನ್ ರಿಜ್ವಾನ್ ಅರ್ಷಾದ್ ಸಾಹೇಬರಾಗ್ಲಿ ಮತ್ತೆ ಸಲೀಂ ಅಹಮದ್ ಸಾಹೇಬರಾಗ್ಲಿ ಅವ್ರು ಇಬ್ರು ಓಟಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಜನತಾ ಓಟ್ ಮಾಡೋದು, ಈ ರಾಜ್ಯದ ಪ್ರಜಾ ಓಟ್ ಮಾಡೋದು. ಅದಕ್ಕೆ ಅವ್ರು ನೋಡ್ಕೋಬೇಕು ಈ ತರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.